Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸಿಲಿಕಾನ್ ಸಿಟಿ ಜನರಿಗೆ ಬಿಎಂಟಿಸಿಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ನಗರದ ಹೊರವಲಯಕ್ಕೂ ಕೂಡ ಇನ್ಮೇಲೆ ಬಿಎಂಟಿಸಿ ಬಸ್ಗಳು ಸಂಚರಿಸಲಿವೆ. ರಾಜಧಾನಿಯ ಸಂಚಾರ ನಾಡಿ ಇನ್ಮೇಲೆ ಗ್ರಾಮಗಳಿಗೂ ಕೂಡ ತೆರಳಿದೆ. ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬಿಎಂಟಿಸಿ ಬಸ್ಗಳು ಸಂಚಾರವನ್ನು ನಡೆಸ್ತಾ ಇವೆ. ಇನ್ಮುಂದೆ ಅದನ್ನು 80 ಕಿಲೋಮೀಟರ್ಗೆ ವಿಸ್ತರಿಸಲಾಗಿದ್ದು 80 ಕಿಲೋಮೀಟರ್ ವ್ಯಾಪ್ತಿವರೆಗೆ ಬಿಎಂಟಿಸಿ ಬಸ್ಗಳು ಸಂಚರಿಸಲಿವೆ. ರಾಮನಗರ, ಕನಕಪುರ, ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಭಾಗಗಳಲ್ಲಿ ಬಿಎಂಟಿಸಿ ಬಸ್ಗಳು ಇನ್ಮುಂದೆ ಸಂಚರಿಸಲಿವೆ. ಬೆಂಗಳೂರಿನ ಸಂಚಾರ ನಾಡಿ ಬಿಎಂಟಿಸಿ ಬಸ್ಗಳು ಬೆಂಗಳೂರಿನಲ್ಲಿ ಸಂಚರಿಸ್ತಾ ಇತ್ತು. ಬೆಂಗಳೂರಿನ ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಬಿಎಂಟಿಸಿ ಬಸ್ಗಳು ಸಂಚರಿಸ್ತಾ ಇತ್ತು. ಈಗ ಅದನ್ನು 80 ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಿಸಲಾಗಿದೆ. ಇನ್ಮುಂದೆ ಬಿಎಂಟಿಸಿ ಬಸ್ಗಳು ರಾಮನಗರ ಸೇರಿದಂತೆ ಕನಕಪುರ, ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ ಹಾಗೂ ದೊಡ್ಡಬಳ್ಳಾಪುರ ಭಾಗಗಳಲ್ಲಿ ಕೂಡ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಮಾಡಲಿದೆ. ಇನ್ನು ಯಾವ್ಯಾವ ಮಾರ್ಗಗಳಲ್ಲಿ ಬಿಎಂಟಿಸಿ ಬಸ್ಗಳು ಸಂಚರಿಸಲಿದೆ ಅನ್ನೋದಾದ್ರೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ರಾಮನಗರಕ್ಕೆ ಸಂಚರಿಸುತ್ತೆ, ಬನಶಂಕರಿಯಿಂದ ಕನಕಪುರ, ಮೆಜೆಸ್ಟಿಕ್ ಇಂದ ನೆಲಮಂಗಲ, ಜೊತೆಗೆ ಮೆಜೆಸ್ಟಿಕ್ ಇಂದ ಹೊಸಕೋಟೆ, ಮೆಜೆಸ್ಟಿಕ್ ಇಂದ ದೇವನಹಳ್ಳಿ ಹಾಗೂ ದೊಡ್ಡಬಳ್ಳಾಪುರಕ್ಕೆ ಇನ್ಮೇಲೆ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ನಡೆಸಲಿದೆ. ಇನ್ನು ಬಿಎಂಟಿಸಿ ಬಸ್ನ ವ್ಯಾಪ್ತಿಯನ್ನ ಅಂದ್ರೆ ಸಂಚಾರದ ವ್ಯಾಪ್ತಿಯನ್ನ ಹೆಚ್ಚು ಮಾಡಿರುವುದಕ್ಕೆ ಪ್ರಯಾಣಿಕರಿಗೂ ಕೂಡ ಲಾಭ ಆಗುತ್ತೆ. ಬೆಂಗಳೂರು ನಗರದ ಹೊರವಲಯಕ್ಕೂ ಕೂಡ ಇನ್ಮೇಲೆ ಬಿಎಂಟಿಸಿ ಬಸ್ಗಳ ಸೇವೆಯನ್ನ ವಿಸ್ತರಣೆ ಮಾಡಿರೋದ್ರಿಂದ ಗ್ರಾಮಾಂತರದಿಂದ ಶಿಕ್ಷಣ, ಉದ್ಯೋಗ, ಚಿಕಿತ್ಸೆಗೆ ಬೆಂಗಳೂರಿಗೆ ಬರುವವರಿಗೆ ಇದರಿಂದ ಅನುಕೂಲ ಆಗುತ್ತೆ. ಇನ್ನು ಖಾಸಗಿ ವಾಹನಗಳ ಅವಲಂಬನೆ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಖಾಸಗಿ ವಾಹನಗಳಿಗೆ ನೀಡಬೇಕಾಗಿದ್ದಂತಹ ವೆಚ್ಚ, ಸಮಯ ಎರಡೂ ಕೂಡ ಉಳಿತಾಯವಾಗುತ್ತೆ. ಈ ಸೇವೆಯ ವಿಸ್ತರಣೆಯೊಂದಿಗೆ ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.